ಆಮೇಲೆ ಅದರ ಕಾಲಜ್ಞಾನವನ್ನು ಹೇಳೋದು, ಅದರ ಸಂದೇಶವನ್ನು ಸಾರೋದು, ಇದೆಲ್ಲವನ್ನು ಮಾಡ್ತಾ ಇದ್ರು. ಹಳ್ಳಿಗಳ ಕಡೆ ಯಾರ ಇದ್ರು ಗೊತ್ತಾಗ್ತಿದೆ. ಕೈಯ ಒಂದು ಛತ್ರಿ, ಕಾಲಲ್ಲಿ ಆವಾಗ ಮುಳ್ಳಾವಿಗೆ, ಕೈಯ ಒಳಗೆ ಗಂಟೆ ಹಿಡ್ಕೊಂಡು ಪವಾಡ ಬಸವಣ್ಣನ ಹೆಸರಿನಲ್ಲಿ ಈ ಥರ ಜಂಗಮರು ಏನು ಮಾಡ್ತಿದ್ರು ಅಂದರೆ ತತ್ವಗಳನ್ನು ಹಾಡ್ತಾ ಬರ್ತಾ ಇದ್ರು ಅವರು. ಆದರೆ ಸಮಗ್ರವಾದಂತಹ ರೀತಿಯೊಳಗೆ ಇದು ಬೆಳೀತಾ ಇರಲಿಲ್ಲ. ಅವರವ್ರ ಮನೆಗಳಲ್ಲಿ ಮಾತ್ರ ಎಲ್ಲೋ ಒಂದು ಕಡೆ ಗೌಪ್ಯವಾಗಿತ್ತು. ಆ ಮನೆಯಲ್ಲಿ ಅಕ್ಷರ ಬಲ್ಲವರಿದ್ದರೆ ಓದ್ತಿದ್ರು, ಅಕ್ಷರ ಬಲ್ಲವರಿದ್ದ ಇದ್ದಾಗ ಅದು ಹಾಗೆ ದೇವರಿಗೆ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡೋ ಗ್ರಂಥವಾಯಿತು. ಪೂಜೆ ಮಾಡ್ತಾ 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 ಗ್ರಂಥ ಏನಾಗ್ತಾ ಇತ್ತು, ನಶಿಸಿ ಹೋಗುವಂತಹ ಕಾಲ ಬಂತು. ಆ ನಶಿಸಿ ಹೋಗುವಂತಹ ಕಾಲ ಬರುವಂತಹದ್ರಲ್ಲಿ ಯಾರೋ ಒಬ್ಬೊಬ್ಬರು ಮತ್ತೆ ಮತ್ತೆ ಓಲೆಗರಿಗಳ ಮೂಲಕವಾಗಿ ಬರೆಯುವಂತಹ ಒಂದು ಪ್ರಯತ್ನವನ್ನು ಮಾಡಿದರು. ಹಾಗಾಗಿ ಇವೆಲ್ಲ ಓಲೆಗರಿಗಳ ರೂಪದಲ್ಲಿ ವಚನಗಳು ಪ್ರತಿ ಮನೆಗಳಲ್ಲಿ ಕೂಡ ಇರ್ತಾ ಇತ್ತು. ಆದರೆ ಇದಕ್ಕೊಂದು ಸಮಗ್ರವಾದಂತಹ ಒಂದು ಚಳವಳಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಬಂಧನಾಳ ಸುವಿಯೋಗಿಗಳು ಅವರು 776 ಗಣಗಳನ್ನು ಒಂದು ಕಡೆ ಸೇರಿಸ್ತಾರೆ. ಅಂದರೆ ಈ ಇಡೀ ಸಮೂಹವನ್ನು ಒಂದು ಕಡೆಗೆ ಸೇರಿಸ್ತಾರೆ. ದೊಡ್ಡದಾದಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಮಾಡಿದಾಗ ಪಗು ಹೊಳಕಟ್ಟೆಯವರ ಮೂಲಕವಾಗಿ ಈ ವಚನಗಳನ್ನು ಸಂಗ್ರಹಿಸುವಂತಹ ವಿಚಾರವನ್ನು ಅಲ್ಲಿ ತರ್ತಾರೆ. ಆಗ ಎಲ್ಲ ಗಣಗಳು ಕೂಡ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ವಚನಗಳನ್ನು ನಾ ಮುಂದು ನೀ ಮುಂದು ಅಂತ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಎಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗಿರೋದಿಲ್ಲವೋ, ಯಾರ್ಯಾರ ಮನೆಯಲ್ಲಿ ವಚನಗಳು ಇದ್ದಾವೋ ಅವುಗಳನ್ನು ಬಂಧನಾಳ ಶಿವಯೋಗಿಗಳೇ ಸ್ವತಃ ಪಗು ಹೊಳಕಟ್ಟೆಯವರು ಕರ್ಕೊಂಡು ಹೋಗಿ ಅವರವ್ರ ಮನೆಗಳಲ್ಲಿರ್ತಂಥ ಗದ್ದೆ ಜಗದ ಮೇಲೆ ಇರ್ತಕ್ಕಂಥ ತುಕ್ಕು ಹಿಡಿದು ಹೋಗ್ತಕ್ಕಂಥ ಆ ವಚನಗಳನ್ನು ಸಂಗ್ರಹಿಸಿ ತೆಗೆದುಕೊಂಡು ಬಂದು ಅವಳಿಗೆ ಒಂದು ರೂಪವನ್ನು ಕೊಡ್ತಾರೆ. ಬರೀ ಓಲೆಗಿರಲ್ಲಿ ಇದ್ದರೆ ಅದು ಬಹುಜನಕ್ಕೆ ಮುಡ್ಸೋಕ್ಕಾಗಲ್ಲ, ಬರೀಲಿಕ್ಕೆ ಆಗಲ್ಲ. ಯಾಕೆಂದರೆ ಮುದ್ರಣವನ್ನು ಅದರ ಮೇಲೆ ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ, ಕೈ ಬರಿಬೇಕಾಗಿತ್ತು. ಅದು ನಿಮ್ಮೆಲ್ಲ ನೋಡಿದ್ದೀರ ನಂಗೆ ಕಾಣುತ್ತೆ. ಓಲೆಗಿರಲ್ಲಿ ಯಾರು ನೋಡಿದ್ದೀರ? ಇವತ್ತು ಪೇಪರ್ ಮೇಲೆ ಬರೆಯೋದೇ ಕಷ್ಟ ನಮಗೆಲ್ಲ. ಓಲೆಗರಿ ಮೇಲೆ ಒಂದು ಅಕ್ಷರ ತಪ್ಪಿಲ್ದಂಗೆ, ಒಂದು ಕಾಗುಣಿತ ವ್ಯತ್ಯಾಸ ಆಗದಂಗೆ ಸ್ಪಷ್ಟವಾಗಿ ಬರೆಯುವಂತಹ ಒಂದು ಕಲೆ ಅವತ್ತಿನ ಕಾಲದಲ್ಲಿ ಇತ್ತು. ಹಾಗಾಗಿ ಆ ವಚನಗಳಲ್ಲಿ ನ್ಯೂನತೆಗಳು ಹೆಚ್ಚು ನಾವು ನೋಡೋಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಈಗ ವಚನಗಳನ್ನು ಏನು ಮುದ್ರಣ, ನಮ್ಮ ಪಗು ಹೊಳಕಟ್ಟಿಯವರು ಮುದ್ರಣ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇತ್ತು ಅನ್ನೋದನ್ನು ತುಂಬ ನೀವೆಲ್ಲ ಕೇಳ್ಕೊಂಡ್ರೆ ನಂಗೆ ಕಾಣುತ್ತೆ. ನೋಡಿ, ಬೇರೆ ಧರ್ಮೀಯರಲ್ಲಿ ಇದ್ದಾಗ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಆ ಭೇದ ಇರಬಾರ್ದು ಅನ್ನೋ ಒಂದು ನಿಯಮ ಇದೆ. ಯಾವುದೇ ಬಂದರೂ ಕೂಡ ಪ್ರಿಂಟ್ ಮಾಡಿಕೊಡ್ಬೇಕು ಅನ್ನುವಂತಹದ್ದನ್ನು ನಮ್ಮ ಧರ್ಮದ ಇರುವ ಎಲ್ಲ ವಿಚಾರಗಳು ಇದರಲ್ಲಿದೆ. ಇಂತಹವನ್ನು ನಾವು ಪ್ರಿಂಟ್ ಮಾಡಿಕೊಟ್ಬಿಟ್ರೆ ಇನ್ನು ಯೇಸು ಆಗಬೇಕು ಎನ್ನುವಂತಹ ದೃಷ್ಟಿಕೋನ ಬರಬಾರದು ಅನ್ನೋ ದೃಷ್ಟಿ ಉಂಟಾಗಬಹುದು ಅನ್ನೋ ದೃಷ್ಟಿಯಿಂದ ಭಯಗೊಂಡು ಅವರು ಮುದ್ರಣವನ್ನು ಮಾಡಲಿಲ್ಲ. ಆದರೆ ಇವರು ಛಲ ಬಿಟ್ಟಿಲ್ಲ. ಛಲದಂಕವಲ್ಲ ಅನ್ನೋ ದೃಷ್ಟಿಯಲ್ಲಿ ಇಡೀ ತಮ್ಮ ಸರ್ವಸ್ವವನ್ನು ಮಾರಿ, ಮನೆ ಮಾರಿದರೆ ಮತ್ತೆ 10 ಮನೆ ಕಟ್ಟಬಹುದು. ಪಗು ಹೊಳಕಟ್ಟಿಯವರು ಮನೆ ಮಾರನ್ನು ಪ್ರಿಂಟಿಂಗ್ ಪ್ರೆಸ್ ಮಾಡದೇ ಇದ್ರೆ ಇವತ್ತು ಆ ಮನೆ ಬಿದ್ದು ಹೋಗ್ತಿತ್ತು. ಆದರೆ ಪಗು ಹೊಳಕಟ್ಟಿಯವರು ಈ ವಚನಗಳನ್ನು ಸಂಗ್ರಹ ಮಾಡುವುದರ ಮೂಲಕವಾಗಿ ಒಂದು ಪ್ರಿಂಟಿಂಗ್ ಪ್ರೆಸ್ ಅನ್ನು ಮಾಡುವುದರ ಮೂಲಕವಾಗಿ ವಚನವನ್ನು ಕಾಪಾಡಿದ್ರಲ್ಲ, ಇನ್ನು 1000 ಮನೆ ಬೇಕಾದ್ರೆ ಕಟ್ಟಿದಷ್ಟು ಕೂಡ ಪುಣ್ಯ ಅವರಿಗೆ ಬರ್ತಾ ಇದೆ. ಒಂದು ಮನೆ ಅಲ್ಲ, ಯಾರ್ಯಾರ ಮನೆಗಳಲ್ಲಿ ವಚನ ಪುಸ್ತಕ ಇದಾವೋ ಅದೆಲ್ಲ ಅವ್ರ ಮನೆಯೇ. ಅದಕ್ಕೆ ಒಪ್ಪೋದಲ್ವಾ? ಆ ದೃಷ್ಟಿಯಿಂದ ಮನುಷ್ಯ ಯಾವುದು ಸಾರ್ಥಕ ಎನ್ನುವಂತಹದನ್ನು ಮೊದಲು ಅರ್ಥವನ್ನು ಮಾಡ್ಕೊಳ್ಬೇಕು. ಹೆಂಡತಿ ತೀರು ಹೋಗಿದ್ದಾಳೆ, ಕೃಷ್ಣ ಶರೀಫರು ಬರೀತಾರೆ ನೋಡಿದ್ರಲ್ಲ, ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ ಹಾಕು, ಎಷ್ಟು ಅದ್ಭುತವಾದಂತಹ ತತ್ವಪದಿಗಳು. ಹಾಗಾಗಿ ಮಗ ತೀರು ಹೋಗಿದ್ದಾನೆ, ಹುಟ್ಟು ಸಾವು ಸಹಜ, ಎಲ್ಲರೂ ಒಂದಲ್ಲ ಒಂದು ದಿವಸ ಸಾಯ್ತಾರೆ. ಆದರೆ ಸಾಯದೇ ಇರುವಂತಹ ಕೆಲಸವನ್ನು ಮಾಡೋದಿದೆಯಲ್ಲ, ಆ ಸಾಯದೇ ಇರುವಂತಹ ಕೆಲಸ ಯಾವುದು ಅಂತ ಹೇಳಿದ್ರೆ ನಾವು ತಿಳ್ಕೊಂಡಿದ್ದು ವಚನಗಳನ್ನು ಶಾಶ್ವತವಾಗಿ ನೆಲೆಗೊಳಿಸಲು ಎನ್ನುವಂತಹದ್ದನ್ನು. ಅದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ಇವತ್ತು ಇಡೀ ಬಸವಾದಿ ಶರಣರ ಸಂದೇಶ ಜಗತ್ತಿಗೆ ಶ್ರೇಷ್ಠವಾದ ಸಂದೇಶ ಎನ್ನುವಂತಹದ್ದನ್ನು ಹೋಗ್ತಾ ಇದೆ. ಹಾಗಾಗಿ ನಾವೆಲ್ಲರೂ, ಯಾಕಂದ್ರೆ ಒಂದು ವಚನ ಬರೀತಾರೆ ಬಹುತೇಕ ಮೇಲೆ ಗೊತ್ತಿದೆಯೋ, ಜಂಬುದ್ವೀಪ ನವಖಂಡ ಪೃಥ್ವಿ ಒಳಗೆ ಕೇಳಿರಿನ ಎರಡಾಳಿನ ಭಾಷೆಯ. ಜಂಬುದ್ವೀಪ ನವಖಂಡ ಪೃಥ್ವಿ ಅಂದರೆ ಬರೀ ಕರ್ನಾಟಕನ ಅಥವಾ ನಮ್ಮ ಭಾರತ ದೇಶದ? ಇಡೀ ಜಗತ್ತು ಹೇಳ್ತಾರೆ. ಜಂಬುದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಿನ ಎರಡಾಳಿನ ಭಾಷೆಯ
ಗೆಲುವನೆಂಬ ಭಾಷೆ ಭಕ್ತನದು, ಕೊಲ್ಲುವನೆಂಬ ಭಾಷೆ ದೇವರದು. ಅಂದ್ರೆ ಭಗವಂತ ಏನಪ್ಪ ಹುಟ್ಟೋದು ಸಾಯೋದು ಮಾಡ್ತಾನಂತ. ಯಾಕೆ? ಸೃಷ್ಟಿ ಸ್ಥಿತಿಯಲ್ಲೇ ಅವನ ಕರ್ಮ ಅಷ್ಟೇ ಅದು. ಆದರೆ ಭಕ್ತಂದು ಸಾಯೋದಲ್ಲ, ಭಕ್ತ ಶಾಶ್ವತವಾಗಿ ಉಳಿತಾನೆ. ಹಾಗಾಗಿ ಗೆಲುವನೆಂಬ ಭಾಷೆ, ಹುಟ್ಟು ಸಂಬಂಧ ಗೆಲ್ಲುವ ಭಾಷೆ ಯಾರು? ಭಕ್ತನದು. ಯಾರು ಭಗವಂತನನ್ನು ನೆಲೆಗೊಳಿಸಿಕೊಂಡು ಭಗವಂತನ ಸೇವೆಯನ್ನು ಮಾಡ್ತಾ ಭಗವಂತ ಇದ್ದಾನೆ ಎನ್ನುವಂತಹದರ ಅರ್ಥವನ್ನು ಮಾಡಿಕೊಂಡು ಆ ಇರುವಿಕೆಯ ಸಾಹಿತ್ಯವನ್ನು ಲೋಕದಲ್ಲಿ ಯಾರು ಬಿತ್ತಾ ಹೋಗ್ತಾರೋ ಅವ್ರಿಗೆ ಸಾವಿದೆಯಾ? ಇಲ್ಲ. ಹಾಗಾಗಿ ಸದ್ಭಕ್ತಿಯ ಕೂರಲಗವ ಹಿಡಿದು, ಕೂರಗಲ ಅಂದ್ರೆ ಕತ್ತಿ ಅಂತ, ಸದ್ಭಕ್ತಿ ಎನ್ನುವಂತಹದ್ದೇ ಕತ್ತಿ. ಆ ಭಕ್ತಿಯ ಕುರುಳಗ ಹಿಡಿದು ಯಾಕೆ ಈ ಪದವನ್ನು ಬಳಕೆ ಮಾಡ್ತಾರ ಅಂತ ಹೇಳಿದ್ರೆ, ಇಲ್ಲಿ ಹುಟ್ಟೋದು ಸಾಯೋದು ಏನು? ಬಂಧನ ಅಲ್ವಾ? ಈ ಬಂಧನವನ್ನ ಕತ್ತರಿಸಿಬಿಟ್ರೆ, ಹುಟ್ಟೋದು ಸಾಯೋದು ಎನ್ನುವಂತಹ ಬಂಧನವನ್ನ ಕತ್ತರಿಸಿಬಿಟ್ರೆ ಹುಟ್ಟಿದವರು ಏನಾಗಬಾರದು? ಸಾಯಬಾರದು. ಹುಟ್ಟಿದವರು ಏನಾಗಬಾರದು? ಸಾಯದೇ ಇರುವಂತಹ ಕೆಲಸವನ್ನ ಯಾರು ಮಾಡ್ತಾನೋ ಅವನು ಭಕ್ತ ಅಂತ ಕರೆದು. ಸಾಯದೇ ಇರುವಂತಹ ಕೆಲಸ ಯಾವುದು? ವಚನಗಳನ್ನು ಸಂಗ್ರಹ ಮಾಡೋದು ಎನ್ನುವಂತಹದನ್ನು ಬೇಗು ಹೊಳಕಟ್ಟಿಯವರು ಕರ್ಕೊಂಡಿದ್ರು ಅಲ್ವಾ? ಶ್ರೇಷ್ಠವಾದಂತಹ ಒಂದು ಪುಣ್ಯ ಕೆಲಸವನ್ನ ಮಾಡೋದು ವ್ಯಕ್ತಿ ಅಲ್ಲಿ ಸಾಯದೇ ಇರುವಂತಹದ್ದು. ಹಾಗಾಗಿ ದುರಿತ ಕರ್ಮವನ್ನು ಒಲ್ಲದಿರು, ಪುಣ್ಯವನ್ನೇ ಮಾಡು, ನಿಜಗುಣ ಶ್ರೀಗಳು ಬರೀತಾರೆ ಶಾಸ್ತ್ರದಲ್ಲಿ. ಹಾಗಾಗಿ ಬರೀ ನಾನು ಹೇಳ್ತಾ ಇರೋದು ಯಾವುದೋ ಒಂದು ಶಾಸ್ತ್ರವನ್ನು ಕುರಿತಲ್ಲ, ಎಲ್ಲಾ ಶಾಸ್ತ್ರಗಳು ಕೂಡ ಇವತ್ತು ಲೋಕದ ಕಲ್ಯಾಣವನ್ನು ಉಂಟು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾವೆ. ಒಂದಲ್ಲ ಒಂದು ರೂಪದಲ್ಲಿ ನಮ್ಮ ವಚನ ಸಾಹಿತ್ಯ ಇರಬಹುದು, ದಾಸ ಸಾಹಿತ್ಯ ಇರಬಹುದು, ಶಿವಯೋಗಿಗಳ ತತ್ವಪದಗಳಿರಬಹುದು, ಅದೇ ರೀತಿಯಾಗಿ ಭಗವದ್ಗೀತೆ ಇರಬಹುದು, ಬೇರೆ 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 ರೀತಿಯಾದಂತಹ ಗ್ರಂಥಗಳಿರಬಹುದು, ವೇದಗಳಿರಬಹುದು, ಶಾಸ್ತ್ರಗಳಿರಬಹುದು. ಇವೆಲ್ಲವೂ ಕೂಡ ಲೋಕದಲ್ಲಿ ಒಂದಲ್ಲ ಒಂದು ಕೆಲಸವನ್ನು ಮಾಡ್ತಾ ಇದ್ದಾವೆ ಇಲ್ವೋ? ಮಾಡ್ತಾ ಇದ್ದಾರೆ. ಹಾಗಾಗಿ ಸದ್ಭಕ್ತಿಯ ಕೂರಲು ಹಿಡಿದು ಸದ್ಭಕ್ತರಿಗೆ ದರುಕಾಣ ಎನ್ನುವಂತಹ ಮಾತನ್ನು, ಯಾಕೆಂದ್ರೆ ಕೊಗು ಹೊಳಕಟ್ಟಿ ಅವರು ಸಂಗ್ರಹಿಸಿದ ಮೇಲೆ ಬೂಸ್ನೂರ್ ಮಠನ್ ಅನ್ನೋರು ಅವರು ಕೂಡ ಅವ್ರ ಬಗ್ಗೆನೇ, ಅವರು ಸಂಗ್ರಹಿಸಿದಂಥ ವಚನಶಾಸ್ತ್ರದ ಬಗ್ಗೆನೇ ಸಾಕಷ್ಟು ಅನ್ವೇಷಣೆಯನ್ನ ಮಾಡಿ ಅತ್ಯಂತ ಶ್ರೇಷ್ಠವಾದ ವಚನಗಳನ್ನು ಮೌಲ್ಯೀಕರಿಸಿ ಅವುಗಳಿಗೆ ಒಂದು ಸಿದ್ಧಾಂತವನ್ನು ಇಟ್ಟು ಬ್ರಹ್ಮಾದ್ವೈತ ಸಿದ್ಧಾಂತ ಅಂತ ಹೇಳಿ ಒಂದು ಪುಸ್ತಕವನ್ನು ಬರೀತಾರೆ. ಕೊಗು ಹೊಳಕಟ್ಟಿ ಸಂಗ್ರಹಿಸಿದಂತಹ ವಚನ ಸಂಗ್ರಹದ ಮೂಲಕವಾಗಿ ಅವರು ಅವುಗಳನ್ನು ಆಯ್ಕೆಯನ್ನ ಮಾಡಿಕೊಂಡು ಬ್ರಹ್ಮಾದ್ವೈತ ಸಿದ್ಧಾಂತ ಅಂತ ಬರೀತಾರೆ. ಅದರ